ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ನನಗೆ ಟೈಮೇ ಸಿಗ್ತಾಯಿಲ್ಲ. ನಾನು ಇವಾಗ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಅದಕ್ಕೆಲ್ಲ ಟೈಮ್ ಅಷ್ಟು ಗುಡ್ಡಿಗೂ ಕೂಡ ಟೈಮ್ ಕೊಡೋಕ್ಕಾಗ್ತಿಲ್ಲ ನನಗೆ. ಸೊ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಯಾವುದು ಪೋಸ್ಟ್ ಮಾಡಿಲ್ಲ. ದಸರಾ ವೀಡಿಯೋಸ್ ಆಗಿರ್ಬೋದು, ದೀಪಾವಳಿದಾಗಿರ್ಬೋದು. ಸೊ ಅದನ್ನು ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಗೊತ್ತಿಲ್ಲ ಅದು ಪೋಸ್ಟ್ ಮಾಡ್ತೀನೋ ಇಲ್ವೋ ಅಂತ. ಸೊ ಇವಾಗಿಂದ ಅಟ್ಲೀಸ್ಟ್ ವೀಕ್ಲಿ 1 ಇಲ್ಲ 2 ವೀಡಿಯೋ ಅಂತೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ಹಾಕೋದಕ್ಕೆ ಅಂದರೆ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಹೊರಗಡೆ ಹೋಗ್ತಾಯಿದ್ದೀವಿ, ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೇಕ್ ಶೋ ನಡೀತಾ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ. ಎವ್ರಿ ಇಯರ್ ಹೋಗ್ತೀವಿ ನಾವು. ಸೊ ಇವಾಗಲೂ ಕೂಡ ಸಂಡೇ ಆಗಿರೋದ್ರಿಂದ ಎಲ್ಲರಿಗೂ ಲೀವ್ ಇತ್ತು. ಗುಡ್ಡಿನ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಗುಡ್ಡಿನೂ ರೆಡಿ ಆಗಿದ್ದಾಳೆ, ಅವಳಿಗೂ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಸೊ ಬನ್ನಿ ಹೋಗೋಣ. ಇದು ಆ್ಯಕ್ಚುಲಿ ನಾನು ಹೊಸ ಫೋನಲ್ಲಿ ವಿಡಿಯೋ ಮಾಡ್ತಿರೋದು. ಹೇಗೆ ಬರ್ತಿದೆ ಗೊತ್ತಿಲ್ಲ. S25 ಅಲ್ಟ್ರಾ ತೊಗೊಂಡಿದ್ದೀನಿ. ಸೊ 23ಇಂದ 25 ಅಲ್ಟ್ರಾಗೆ ಸ್ವಿಚ್ ಮಾಡ್ಕೊಂಡಿದ್ದೀನಿ. ನೋಡೋಣ ವಿಡಿಯೋ ಕ್ಲಾರಿಟಿ ಎಲ್ಲ ಹೇಗೆ ಬರುತ್ತೆ ನೋಡೋಣ. ತುಂಬ ರಿವ್ಯೂಸ್ ನೋಡಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡೋಣ ಅಂತ ತಗೊಂಡೆ. ಸೊ ಬನ್ನಿ ಹೋಗೋಣ, ಇವಾಗ ಲೇಟ್ ಆಗುತ್ತೆ. ನಮ್ಮದು ಇದು 4th ಇಯರ್ ಅನಿಸುತ್ತೆ ಕೇಕ್ ಶೋ ನೋಡ್ತಾ ಇರೋದು. ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಹೋಗ್ತಾ ಇದ್ವಿ, ಆಮೇಲೆ ಪ್ಯಾಲೇಸ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಹತ್ತಿರ ಇದೆ ನಮಗೆ, ಅದಕ್ಕೋಸ್ಕರ. ಗುಡ್ಡಿನೂ ಮನೆಯಲ್ಲೇ ಇದ್ದು ಬೋರ್ ಆಗುತ್ತೆ ಅಂತ ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದೀವಿ. ಇಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಲ್ಲಮ್ಮ. ಅಯ್ಯೋ, ನನಗೆ ಕಣ್ಣೇ ಕಾಣಿಸ್ತಿಲ್ಲ, ಅಷ್ಟು ಬಿಸಿಲಿದೆ. ಮನೆ ಒಳಗೆ ಚಳಿ ಇದೆ. ಫುಲ್ಲು ಮ್ಯೂಸಿಕ್ ಹಾಕಿದ್ದಾರೆ, ನನ್ನ ವಾಯ್ಸ್ ಇದಾಗಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಂಟ್ರೆನ್ಸಲ್ಲೇ ನಿಮಗೆ ಇದು ದೊಡ್ಡದು ಕೇಕ್ ನೋಡೋಕ್ಕೆ ಸಿಗುತ್ತೆ. ಏನಮ್ಮ ಅದು ವಾಯ್ಸ್ ಓವರ್ ಕೊಡೋದು? ಏನಿದು ಚೆನ್ನಾಗಿದ್ಯಾ? ಮೈಕ್ ಇದು ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಜೋರಾಗಿ ಹೇಳು. ಸೂಪರ್ ಆಗಿದೆ. ಅಲ್ಲಿ ನೋಡು, ಕೇಕ್ ನೋಡು ನೀನು. ಫೋಟೋ ತೆಗಿ. ಏನು ಇದು? ಮಾಮಿ ಬಾಯಿ ತೆಕ್ಕೊಂಡಿದ್ಯಾ? ಮಾಮಿ ಮಾಡು, ಮಾಮಿ ಮಾಡು. ಹತ್ರ ಮಾಮಿ ಮಾಡು, ಮಾಮಿ ಮಾಡಿಂಗೆ ಗುಡ್ಡ.
ಹಿಂಗೆ ಮಾಡಮ್ಮ. ಈ ಸರಿ ಕಾಂತಾರ ಮಾಡಿದಾರೆ ನೋಡಿ, ಸಖತ್ತಾಗಿದೆ. ಪಾಂಡ ನೋಡಿ, ಪಾಂಡ ಪಾಂಡ ಏನಿದು? ಇದೇನು ಚರ್ಚ? ಯಾವ ಚರ್ಚು? ಅದೇನು ಫಸ್ಟ್ ಒನ್ ಚರ್ಚ್ ಅಲ್ಲ ಅದು. ಅಯ್ಯೋ, ಫುಲ್ಲು ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ನೋಡಿ.
ನೋಡಿದ್ರಲ್ಲ ಕೇಕ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು ಅಂತ. ನನಗೆ ಕಾಂತಾರದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಇಯರ್ ಯಾವ್ದು ಮಾಡ್ತಾರೆ ಅಂತ ನೋಡಬೇಕು. ಮತ್ತು ನಾವು ಎಸ್ಪೆಷಲಿ ಈ ಸ್ಟಾಲ್ಸ್ ನೋಡೋದಕ್ಕೆ ನಾವು ಬರೋದು, ಕೇಕ್ಸ್ ನೋಡೋದಕ್ಕೆ ಅಲ್ಲ. ತುಂಬ ಸ್ಟಾಲ್ಸ್ ಹಾಕಿರ್ತಾರೆ. ನೋಡಿದ್ರಲ್ಲ ಕೇಕ್ಸ್ಗಿಂತ ಇವಾಗ ತುಂಬ ಜಾಸ್ತಿ ಸ್ಟಾಲ್ಸ್ ಇರುತ್ತೆ ಇಲ್ಲಿ. ಸೊ ಅಲ್ಲಿ ಏನಾದರೂ ಶಾಪಿಂಗ್ ಮಾಡೋಕ್ಕಾಗಿರ್ಬೋದು, ಏನಾದರೂ ತೊಗೊಳ್ಳೋಣ ಅಂತ ನಾವು ಎವ್ರಿ ಇಯರ್ ಬರ್ತೀವಿ ಇಲ್ಲಿ. ಏನಿದು Ma'am, these are the husk, ma'am. Bamboo, rice and coffee husk. These are the products made with this. ತುಂಬ ಚೆನ್ನಾಗಿದೆ ಗೈಸ್. ಸೋಫಾ ಕಲೆಕ್ಷನ್ ತೋರಿಸಿ. ಸೋಫಾ ಕಲೆಕ್ಷನ್ಸ್ ತೋರಿಸು. ಸೋಫಾ ಚೆನ್ನಾಗಿದೆ. ನಾವೆಲ್ಲ ಬೇರೆ ಮನೆಗೆ ಹೋದ್ಮೇಲೆ ಚೇಂಜ್ ಮಾಡಬೇಕು. ಎಲ್ಲಿಟ್ಟೆ ಕ್ಯಾಲೆಂಡರ್? ಕುಡಿಸ್ಲಾ ಗುಡ್ಡಿ? వాటర్ లేదమ్మా. ಸ್ವಲ್ಪ ಸ್ವಲ್ಪ ಕುಡಿಬೇಕು, ಚೆಲ್ಲುತ್ತೆ. ಕುಡಿಸೋಳು. ಇನ್ನೊಂದ್ಸರಿ ಬರೋಣ ಎಲ್ಲ ನೋಡ್ಕೊಂಡಲ್ವಾ? ಬೀಳ್ತಿಯಮ್ಮ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನನಗೊಂಚೂರು ಕೊಟ್ಟಿಲ್ಲ. ಇದು ನೀಟಾಗಿ ಮಾಡ್ಕೋ, ವಿಡಿಯೋ ಕೊಡು. ಇದು ನೋಡಿ ಸಖತ್ತಾಗಿದೆ. ಓನ್ ಹೌಸಿಗಿದೆಲ್ಲ ಸಖತ್ತಾಗಿರುತ್ತಲ್ವಾ? ಓನ್ ಹೌಸ್ ಇರ್ಬೇಕು. पार्टी पिक्चर्स आहे, 3D ॲडव्हान्स आहे, पार्टी आहे, फ्लावर आहे, सिनरी आहे, एनिमल्स आहे, राधाकृष्ण आहे, गणपती आहे, साईबाबा आहे, ऑल फोटो पार्टी आहे, वॉशेबल आहे, ड्युरेबल आहे, पार्टी आहे. देखिए पार्टी है, पार्टी. No, घोड़े लो सर. One house is the complete tank. You want a little bit more. Every day use like bleach. No need bleach bags. And remove your hard disk. You are using any gimbal product. जब में कुछ भी यूज करते हैं हार्ड होता है, ये सॉफ्ट होता है. घर में बच्चे के हाथ पैरों को भी क्लीन करते हैं. What is this? क्लीनिंग आप घर पे यूज कर सकते हैं. और दोनों हाथ कंप्लीट करके देखिए. पूरा हार्ड डेट निकल. उसके बाद जेल लगेगी. जेल का समस्या क्लीनिंग का क्लीनिंग हो जाएगा, फिशिंग का फिशिंग.
ನಿಜವಾಗ್ಲೂ ಟ್ಯಾನ್ बेस से ज्यादा सॉफ्ट हो जाएगा टच करके देखो पूरा हार्डनेस पूरा ड्राइनेस फाइनेस पूरा क्लीन एंड दिस कॉस्ट इज 500 ಡಿಫ್ರೆನ್ಸ್ ನೋಡೋಣ Herbal ಇಟ್ಕೋ facial body can ಡಿಫ್ರೆನ್ಸ್ ನೋಡು instant clean no dryness no rough skin no acne no damage ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ब्रेक आएगा बिकर प्राइमर रहने दे ಮತ್ತೆ ಏನ್ ರಿಮೂವ್ ಮಾಡಿದ್ರು ಅವರು ऐसे किसी मैडम आप इधर बोला अभी आपको पार्टी में जाना है मेकअप चाहिए ओके देखो स्किन को टच करो नहीं होता ना लेकिन लगा तो इधर कोरियन बेस एक्स्ट्रा पैसा ಅವ್ರು ಏನು ಟ್ಯಾನ್ ರಿಮೂವ್ ಮಾಡಿದ್ದಾ ये आएगा हाई कोरियन ಕೊಳೆ ಅಲ್ಲ फर्स्ट बेस लगेगा सेकंड में कोरियन वाइट फाउंडेशन 3 स्टेप करना है टैप करना है और ब्लेंड कर देना है स्मूथली आपकी स्किन के ऊपर ये नेचुरल वाइट टोन को मेंटेन कंपेयर करके देखिए दोनों 500 दे रहा है 300 दे रहा है सोच रहा है 200 300 कोई बड़ा चीज नहीं है मुझे कॉल कर ये हाईलाइट इंस्टॉल मेकिंग 3 स्टेप में आपको कोरियन वाइट फाउंडेशन पसंद आया लेके जाओ फुल टेस्ट और मैं ट्राई करूंगा प्रोफेशनली बेस्ड और ये फ्री 100% नो डैमेज ಯಾರು प्राइमर फाउंडेशन हाइलाइटर दिस combo is 1000 this combo 500 the old combo is 13 ವಾಟ್ ಈಸ್ ದ ಡಿಫರೆನ್ಸ್ ಐ ಆಮ್ ನಾಟ್ ಸೀಯಿಂಗ್ ಎನಿ ಡಿಫರೆನ್ಸ್ ಹಿಯರ್ This is the 10 ये आप यहाँ से कंपेयर कर रहे हैं तो फिर आप इसे ट्राई करें आपकी 4 ಎಷ್ಟು ಪ್ರೈಸ್ ಇದು ಮೇಡಮ್ ಪ್ರೈಸ್ ಬಂದು 3990 ಇದೆ 1200 ಆಫರ್ ಇದೆ 2790 ಆಗುತ್ತೆ ಮೇಡಮ್ 1 ಇಯರ್ ಗ್ಯಾರಂಟಿ ಬರುತ್ತೆ 5 ಇಯರ್ಸ್ ವಾರಂಟಿ ಬರುತ್ತೆ ನೋಡಿ ರೋಸ್ಟ್ ಆದ್ಮೇಲೆ ಆಟೋಮೆಟಿಕ್ ಹೊರಗಡೆ ಬಂತು ನೋಡಿ ಇದರಲ್ಲಿ ಪಾನಿಪುರಿ ಬೇಕಾದ್ರೆ ಪಾನಿಪುರಿ ಮಾಡ್ಬೋದು ಇದು ಹೊರಗಡೆ ಪಾನಿಪುರಿ ತಗೊಂಡಿರ್ತೀರಲ್ವಾ ಇದು ನಮ್ಮ ಮನೇಲೆ ಪಾನಿಪುರಿ ಮಾಡ್ಬೋದು ನೋಡಿ ಈ ಥರ ಕಡಲೆಕಾಳು ಹಾಕೋದಲ್ಲ ಈ ಥರ ಉದ್ಗಡ್ಡೆ ಟೈಪ್ ಆಗುತ್ತೆ ನೀವು ಪುಡಿ ನೆನೆಸ್ಕೊಂಡು ಮಾಡಿದ್ರೆ ಡೈರೆಕ್ಟ್ ಉದ್ಗಡ್ಡೆ ಹಾಕ್ಬಿಡು 1 ಇಯರ್ ಗ್ಯಾರಂಟಿ ಬರುತ್ತೆ 5 ಇಯರ್ಸ್ ವಾರಂಟಿ ಬರುತ್ತೆ ಇದರಲ್ಲಿ ಬಂದು 4 ಕಲರ್ಸ್ ಇದೆ ಅದರಲ್ಲಿ ಇದ್ದವ್ರು ಯಾರು ಇಲ್ಲ ಲಾಕ್ ಓಪನ್ ಮಾಡಬೇಕು ಲಾಕ್ ಓಪನ್ ಮಾಡಿದ್ರೆ ಮಾತ್ರ ಎಷ್ಟಿದೆ 150 ಇವರು ಆನ್ ಆಗಿದೆ ಮೇಡಮ್ ಜಡ ಉಳ್ಗಡೆ ಹಾಕಿ ಕಿಟ್ ಸಪ್ರೇಟ್ ಇದು ಸಪ್ರೇಟ್ ಒಂದೇ ಕ್ಯಾರೆಟ್ ಮೇಡಮ್ ಪ್ಯೂರ್ ಕ್ಯಾರೆಟ್ ಜ್ಯೂಸ್ ಮೇಡಮ್ ಕ್ಯಾರೆಟು ಅన్ని ಐಟಮ್ ಬೇಕು ಪ್ಯೂರ್ ಕ್ಯಾರೆಟ್ ಚಿಕನ್ ಸಪ್ರೇಟು ವೇಸ್ಟೇಜ್ ಸಪ್ರೇಟ್ ಪೈನಾಪಲ್ ಮೇಡಮ್ ಮೇಡಮ್ ಸೀಕಾಯಿ ಸ್ಕಿನ್ ಏನು ಫೀಲ್ ಆಗಿಲ್ಲ ಕಟ್ ಮಾಡಿ ಅದೇ ಡೈರೆಕ್ಟಾಗಿ ಪ್ರೆಸ್ ಮಾಡಿ ಸೀಕಾಯಿ ಸೀಕಾಯಿ ಜ್ಯೂಸ್ ಮಾಡಿ
ಸರ್ ಸರಿ ಮೇಡಮ್ ಪ್ಯೂರ್ ಮೇಡಮ್ ಹೆಚ್ಚು ಪೈನಾಪಲ್ ಇಲ್ಲ ಇಲ್ಲ ಸಾಕು ಬಿಡಿ, ಬೇಡ ಬೇಡ. ಸರ್ 3,890 ಸರ್, 1,000 ಡಿಸ್ಕೌಂಟ್ ಸರ್, 2,890 ನಿಮ್ದು ಶಾಪ್ ಇದೆಯಾ? ರಾಜಾಜಿನಗರ. ನೀವು ಇಲ್ಲಿ ಕೇಕ್ ಶಾಪ್ ಬಂದರೆ ಯಾರ್ಯಾರು ಏನೇನು ಬೇಕೋ ಶಾಪಿಂಗ್ ಮಾಡ್ಬೋದು. ಬರೀ ಕೇಕ್ ನೋಡೋಕ್ಕೆ ಬರಬೇಕಂತ ಏನಿಲ್ಲ. ನೋಡಿ ಎಷ್ಟು ಸ್ಟಾಲ್ಸ್ ಹಾಕಿದ್ದಾರೆ. ಆಗ್ತಾ ಇದೆಯಾ ನಿಮ್ದು? ನೋಡಿ ಎಲ್ಲ ಪ್ರಾಬ್ಲಮ್ ಇದೆ. ಸ್ಟ್ರಾಬೆರಿ ಮೇಡಮ್, ಸ್ಟ್ರಾಬೆರಿ, ಕೋಕೋನಟ್, ಮ್ಯಾಂಗೋ, ಚಾಕ್ಲೇಟ್. ಸೇಮ್ ಪ್ರೈಸಾ? ಇದು ಮಾಡ್ತೀವಿ ಅದಕ್ಕೆ ಸ್ಯಾಂಪಲ್ ಸರ್. ನೆನ್ನೆ ಇದು ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಇಲ್ಲ 100 ಮ್ಯಾಂಗೋ ಚೆನ್ನಾಗಿದೆ, ವೆರೈಟೀಸ್ ಇದೆ. डायरेक्ट इस पे आप एसिड हार्पिक फॉलिन आप डायरेक्ट डाल दीजिए। डायरेक्ट इस पे आप मैडम एसिड भी डालेंगे। एसिड में ये कोई जलेगा, कटेगा, फटेगा नहीं। मिनिमम जो उसका लाइफ है उसका 2 इयर्स का लाइफ है। 2 इयर्स के बाद ऐसा आपको बिग बाजार, सुपर मार्केट, डी मार्ट में आपको 290 का मिलेगा। लाके आप ये चेंज कर सकते हैं। और इसका एक सबसे खास बात देखिए, नॉर्मली वाइपर में क्या होता है, मॉप करने के बाद आपको क्या है फैन चालू करना पड़ता है मैडम। जहाँ से मैंने मॉप किया है फ्लोर आपका वहाँ से पूरा ड्राई है। आपको क्या दूर से दिखाई नहीं दे रहा, इसका स्मूथ ड्राई टिश्यू पर मॉप किया है, फ्लोर आपको वहाँ से पूरा सूख गया है। और जहाँ से मॉप किया मैडम वहाँ से वेट रह जाएगा। और एनी फ्लोर मार्बल, टाइल, वुडन फ्लोर, सीमेंट फ्लोर, किसी फ्लोर पे स्टैंडिंग में ऐसा मॉप करेंगे। ये वैसे 1290 है, यहाँ पर आपको डिस्काउंट में दे रहे 890। आप इसका वेट उठा के देखिए कितना वेट है। चलिए टेस्ट करेंगे जी पापड़ ಟೊಮೆಟೊ ಎಷ್ಟು? सबका रेट लगा बेटा। 180 का पैकेट आएगा हाफ के जी का। माल उसे भी ले लो, रेट सब कुछ सेम आएगा। फ्लेवर अलग अलग आएगा। हाँ सर बोलिए, ये ऑनियन का आएगा सर। ಆನಿಯನ್ ಚೆನ್ನಾಗಿಲ್ಲ. चलिए ಆನಿಯನ್ ಚೆನ್ನಾಗಿದೆ ನೋಡು. ಯಾವ್ದು ತಗೊಳ್ಳೋಣ? टेस्ट करेंगे जी पापड़ बनी मैडम। ಕಾಫೆ ಮಾಡಿಲ್ಲ, ಹಂಗೆ ಕೊಟ್ಟಿದ್ಯಾ? ಸರ್ ಅಲ್ಲಿ ಫ್ಲೇವರ್ಸ್ ಇದೆ ನೋಡಿ ನಿಮಗೆ
ಹೊತ್ತಿಂದ ವಾಯ್ಸ್ ರೆಕಾರ್ಡ್ ಮಾಡ್ತಾನೆ ಇದ್ದೆ, ಅದು ಗೊತ್ತಿಲ್ಲ ಯಾವಾಗ ಆಫ್ ಆಯಿತು ಮೈಕ್ ಅಂತ ಗೊತ್ತಾಗಲೇ ಇಲ್ಲ. ನೋಡಿದ್ರೆ ವಾಯ್ಸ್ ಏನೂ ರೆಕಾರ್ಡೇ ಆಗಲಿಲ್ಲ. ಮತ್ತು ಇಲ್ಲಿ ಫಿಶಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫೈಟರ್ ಫಿಶ್ ಒಂದು ತಗೊಳ್ಳೋಣ ಅಂತ ನೋಡಿದೆ. ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿದ್ರು. ಏನು ಸಾಕಿದ್ರು ಎಷ್ಟು ಫಿಶ್ಶು ಸಾಕಿದ್ರೂ ಅದು ಸತ್ತೋಗುತ್ತೆ, ಇರೋದಿಲ್ಲ, ಸುಮ್ಮನೆ ಯಾಕೆ ಅಂತ. ನನಗೆ ಫೈಟರ್ ಫಿಶ್ಶು ಒಂದು ಸರಿನೂ ಅದು ಬೆಟಾ ಫಿಶ್ಶು ಒಂದು ಸರಿನೂ ತೊಗೊಂಡು ಬಂದಿಲ್ಲ ಮನೆಗೆ. ತುಂಬ ಚೆನ್ನಾಗಿತ್ತು. ಆ ರೆಡ್ ಕಲರ್ ಅಂತೂ ತುಂಬ ಇಷ್ಟ ಆಗಿತ್ತು. ಬಟ್ ಮನೆಯಲ್ಲಿ ಇನ್ಯಾವ ಪ್ರಾಣಿ ಪಕ್ಷಿ ಯಾವುದು ಬೇಡ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಲಕ್ಕಿ ಬೇರೆ ತೀರ್ಕೊಂಡಿದ್ದಾನೆ. ಅವನು ಜುಲೈಯಲ್ಲೇ ತೀರ್ಕೊಂಡ. ಅದು ಕೂಡ ಸ್ವಲ್ಪ ಬೇಜಾರಿದೆ ತುಂಬ. ಅದಕ್ಕೋಸ್ಕರ ಯಾವುದು ಏನೂ ಬೇಡ ಅಂತ ಸುಮ್ಮನೆ ಆಗಿದ್ದೀವಿ. ಗುಡ್ಡಿಗೆ ಆಲ್ರೆಡಿ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಅವಳದು ನಿದ್ದೆ ಟೈಮ್ ಆಗಿತ್ತು. ಅವಳು ಡೈಲಿ ಒಂದು ಸರಿ ಅಂದರೆ ಬೆಳಿಗ್ಗೆ ಬೇಗ ಇದ್ದರೆ ಮಧ್ಯಾಹ್ನ ಬೇಗ ಮಲ್ಕೋತಾಳೆ, ಇಲ್ಲ ಲೇಟಾಗಿದ್ದರೆ ಲೇಟಾಗಿ ಮಲ್ಕೋತಾಳೆ. ಆ ಥರ ಇವತ್ತು ಕೂಡ ಸ್ವಲ್ಪ ಬೇಗನೆ ಎದ್ದಿದ್ಲು. ಓಡಾಡಿ ಅವಳಿಗೆ ಫುಲ್ಲು ಟಯರ್ಡ್ ಅನಿಸ್ಬಿಟ್ಟಿತ್ತು. ಅವಳಿಗೆ ಫುಲ್ಲು ಬಿಸಿಲು ಬೇರೆ ಇತ್ತಲ್ವ, ಸೆಕೆ ಬೇರೆ ತುಂಬ ಆಗ್ತಿತ್ತು. ಅದಕ್ಕೋಸ್ಕರ ಒಂಥರ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು. ಒಂಥರ ನಿದ್ದೆ ಮೂಡಲ್ಲಿದ್ಲು ಫುಲ್ಲು. ಸ್ಟಾರ್ಟಿಂಗಲ್ಲಿ ಫುಲ್ಲು ಎಲ್ಲ ಜೋಶಲ್ಲಿದ್ಲು. ಆಮೇಲೆ ಬೇಗ ಪಾಪ ಕರ್ಕೊಂಡು ಹೋಗೋಣ ಅಂತ ಬೇಗ ನೋಡಿಕೊಂಡು ಹಾಗೆ ಹೊರಗಡೆ ಹೋಗ್ತಾ, ಇಲ್ಲಿ ಫುಡ್ ಕೋರ್ಟು ಎಲ್ಲ ಇದೆಯಲ್ಲ, ಇದು ಎಕ್ಸಿಟ್ಟು, ಮತ್ತು ಹೊರಗಡೆ ಬಂದುಬಿಟ್ವಿ. ಅಲ್ಲೇನು ತಿಂದು ಇಲ್ಲ. ಗುಡ್ಡಿಗೆ ಮಾತ್ರ ಕಾರ್ನ್ ಕೊಡಿಸ್ದೆ ಅಷ್ಟೇ. ನಾವು ಕೂಡ ಏನೂ ತಿಂದಿಲ್ಲ. ಒಂದು ಐಸ್ ಕ್ರೀಮ್ ತಿಂದ್ವಿ ಅಷ್ಟೇ. ಸ್ವಲ್ಪ ಜಂಕ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಆದಷ್ಟು, ಅದಕ್ಕೆ ಏನೂ ತೊಗೊಂಡಿಲ್ಲ. ಮತ್ತು ಇಲ್ಲಿ ಗುಡ್ಡಿಗೆ ಏನಾದರೂ ಚಾಟ್ ಇಲ್ಲ ಸ್ಟೋರಿ ಟೆಲ್ಲಿಂಗ್ ಬುಕ್ಕು ಆಗಿರ್ಬೋದು ಏನಾದ್ರು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಇದು ತೊಗೊಂಡೆ, ಆಲ್ ಇನ್ ಒನ್ ಬುಕ್ ತೊಗೊಂಡೆ. ಅಂದರೆ ABCDದು 1 2 3 ಮತ್ತು ಫ್ರೂಟ್ಸು ವೆಜಿಟೇಬಲ್ಸ್ದು ಅದೆಲ್ಲ ತೊಗೊಂಡಿದ್ದೀನಿ. ಆಲ್ರೆಡಿ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಎಲ್ಲ ಹೇಳ್ತಿದ್ದಾಳೆ ಅವಳೇ. ಆ ಬುಕ್ ನೋಡಿಕೊಂಡು A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತೆಲ್ಲ ಅವಳೇ ಹೇಳ್ತಿದ್ದಾಳೆ. ಫ್ರೂಟ್ಸು ಕೂಡ ಹೇಳ್ತಾಳೆ. ಸ್ವಲ್ಪ ವೆಜಿಟೇಬಲ್ಸ್ ಅವಳಿಗೆ ಗೊತ್ತಾಗ್ತಿಲ್ಲ. ವೆಜಿಟೇಬಲ್ಸ್ ಒಂದು ಎಲ್ಲ ಹೇಳ್ಕೊಡ್ಬೇಕಷ್ಟೆ. ಅದು ಬಿಟ್ಟರೆ ಅವಳು ತುಂಬ ಶಾರ್ಪ್ ಇದ್ದಾಳೆ, ಎಲ್ಲ ಬೇಗ ಕಲ್ತ್ಕೊಳ್ತಾಳೆ. ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಸ್ಟೋರಿ ಟೆಲ್ಲಿಂಗ್ ಬುಕ್ಕೆಲ್ಲ ತೊಗೊಂಡಿಲ್ಲ. ಅದಕ್ಕೆ ಇನ್ನೂ ಇವಾಗಲೇ ಬೇಡ, ಅವಳಿಗೆ ಏನು ಕೇಳೋ ಏಜ್ ಅಲ್ಲ. ಮತ್ತು ಪೇಂಟಿಂಗ್ದು ಬುಕ್ಕು ಎಲ್ಲ ಕೂಡ ಇತ್ತು, ಅದನ್ನು ತೊಗೊಂಡಿಲ್ಲ. ನೋಡಿ, ಇದು ಪುಳಿಯೋಗರೆ ಪೌಡರ್ ತೊಗೊಂಡೆ. ಬೈ 1 get 1 ಏನೋ ಇತ್ತು ಅದು. ಮತ್ತು ಬುಕ್ ತೊಗೊಂಡೆ. ಸೊ ಇದು ಸುಮ್ಮನೆ ಇಯರ್ಬಡ್ಸ್ ಇರಲಿ ಅಂತ ತೊಗೊಂಡಿದ್ದು. ಮತ್ತು ಇದು ಇಮ್ಲಿ ತೊಗೊಂಡಿದ್ದೀನಿ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ತೊಗೊಂಡೆ. ಇದು ಪಾಪಡ್ ತೊಗೊಂಡಿದ್ದೀನಿ. ಇದು ಗಾರ್ಲಿಕ್ ಫ್ಲೇವರ್ ಅನಿಸುತ್ತೆ, ಗಾರ್ಲಿಕ್ ಫ್ಲೇವರೇ ಇರಬೇಕು ಅದು. ಮತ್ತು ಇದೊಂದು ಫುಲ್ಲು ಬಾಕ್ಸು ನೂಡಲ್ಸ್ ತೊಗೊಂಡೆ. 1 2 3 ನೂಡಲ್ಸು. ಇದು ಆಫರಲ್ಲಿತ್ತು, ಕಾಂಬೋ ಆಫರ್ ಇತ್ತು, ಅದಕ್ಕೆ ತೊಗೊಂಡೆ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಮಚ್ ಲವ್, ಬಾಯ್.